ಅಲ್ಲಿಂದ ಇಲ್ಲ ಅವ್ನು ಟ್ವೀಟ್ ಮಾಡಿರೋದು ಬಂದಿದೆ, ಅವ್ನಿಗೆ ಹೆಂಗ್ರಿ ಫೋಟೋ ಹೆಂಗ್ರಿ ತೆಗೆದು ಹಾಕಿದ್ರಿ, ಈ ಫೋಟೋ ತೆಗಿಯೋಕೆ ಯಾಕ್ರಿ ಬಿಟ್ರಿ, ಟ್ವೀಟ್ ಮಾಡೋದು ಹೆಂಗ್ರಿ ಟ್ವೀಟ್ ಮಾಡ್ತಾನೆ, ಅವ್ನು ಮೊಬೈಲಿಂದ ಟ್ವೀಟ್ ಮಾಡ್ತಾ ಇದ್ದೀನೇನ್ರಿ, ಅವ್ರೇನು ಅಂದ್ಕೊಂಡಿದ್ದಾರೆ, ನನ್ನ ಆಫೀಸಲ್ಲಿ ಆಗೋ ಟ್ವೀಟ್ನು ನಾನೇ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ, ಅದೆಲ್ಲ ಹೆಂಗ್ರಿ ಅಂತ ಅನ್ನೋದು ಕೇಳ್ತಾ ಇತ್ತು ನನಗೆ. ಸರ್ ಗೊತ್ತಿಲ್ಲ ಸರ್, ಫೋರ್ಸ್ ಮಾಡ್ತಾ ಇದ್ದೀವಿ ಸರ್, ಬರ್ತಿಲ್ಲ ಸರ್, ಇನ್ನೊಂದು 10 ನಿಮಿಷದಲ್ಲಿ ಫೋನ್ ತೊಗೊಂಡ್ಬಿಡ್ತೀವಿ ಸರ್, ಏನೋ ಮಾಡ್ತೀವಿ ಸರ್ ಅಂತ ಹೇಳ್ತಾ ಇದ್ರು. ಯಾವ ಡೈರೆಕ್ಷನ್ ಗೊತ್ತಿಲ್ಲ. ಇದೆಲ್ಲವೂ ನಡೀತು. ಅಲ್ಲಿಂದ ಲಾಸ್ಟಿಗೆ ಅಂಕಲ್ಗಿ ಪೊಲೀಸ್ ಠಾಣೆ ಕರ್ಕೊಂಡೋದ್ರು, ಕಿತ್ತೂರು ಠಾಣೆ ಎಲ್ಲ ಅಂಕಲ್ಗಿ ಠಾಣೆ ಕರ್ಕೊಂಡೋದ್ರು. ಅಷ್ಟೊತ್ತಿಗೆ ಬೆಳಕು ಹರಿದಿತ್ತು. ಅದನ್ನು ಮಧ್ಯದಲ್ಲಿ ಕಾಡಿಂದು ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇನ್ನೊಂದಷ್ಟು ಕಾಡಿನ ದಾರಿ ಎಲ್ಲ ಬಿಟ್ಟು ಅಂಕಲ್ಗಿ ಠಾಣೆ ಕರ್ಕೊಂಡೋದ್ರು. ನಾನು ಟಾಯ್ಲೆಟಿಗೆ ಹೋಗ್ಬೇಕು ಅಂತ ಹೇಳಿದ ಕಾರಣಕ್ಕೆ ಅಲ್ಲಿ ಟಾಯ್ಲೆಟಿಗೆ ಹೋದೆ. ಹೊಟ್ಟೆ ನೋವು ಬರ್ತಾಯಿತ್ತು, ರಾತ್ರಿ ಊಟ ಇರಲಿಲ್ಲ, ಬಿಸಿನೀರು ತರಿಸ್ಕೊಂಡು ಕುಡಿದೆ. ಆಗ ಏನಾರು ತಿನ್ನಿ ಸರ್ ಅಂತ ಹೇಳಿದರು. ನಾನು ತಿನ್ನಲ್ಲ ಅಂದೆ. ಏನಾರು ತಿನ್ನಿ ಸರ್ ಅಂತ ಒಬ್ಬರು ರಿಕ್ವೆಸ್ಟ್ ಮಾಡಿ, ಸರ್ ನಮ್ಮ ಕರ್ಮದ್ದು ಸರ್, ನಮ್ಮ ಜೀವನ ನಮ್ಮ ಕರ್ಮದ ಜೀವನ ಸರ್, ನಾವು ಅತ್ಲೆಗೂ ಸಾಯ್ಬೇಕು ಇತ್ಲೆಗೂ ಸಾಯ್ಬೇಕು ಸರ್, ನಾವು ಹಿರಿಯ ಅಧಿಕಾರಿಗಳಿಗೆಲ್ಲ ಹೇಳಿದು ಸರ್, ಇದೆಲ್ಲ ಮಾಡೋದು ಬೇಡ ಸರ್, ನಮಗೆ ಅತಿರೇಕಕ್ಕೆ ಹೋಗುತ್ತೆ, ಬೇಡ ಸರ್ ಅಂದು ಸರ್. ಕೇಳಲಿಲ್ಲ ಸರ್, ಸಾರಿ ಸರ್, ತಪ್ಪು ತಿಳ್ಕೊಬೇಡಿ ಸರ್ ನಮ್ಮ ಮೇಲೆ ಅಂತ ಇದನ್ನು ಮಾಡಿದ್ರು. ನಾನು ಈಗೇನು ಉತ್ತರ ಕೊಡಲ್ಲ, ಎಲ್ಲಿ ಹೇಳಬೇಕು ಅದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದೆ. ಆಮೇಲೆ ಅಂಸಂಕಿ ಆಗ್ತಿತ್ತು ನನಗೆ. ಆಗ ನಾನು ಯೋಚನೆ ಮಾಡಿ, ಈಗ ಇಡ್ಲಿ ತಿಂದರೂ ಸಮಸ್ಯೆ ಆಗ್ಬೋದು ಅಂಥೇಳಿ ಒಂದು ಸೀಬೆಹಣ್ಣು ತರಿಸ್ಕೊಡ್ತೀರಾ ಅಂತ ಕೇಳಿದೆ. ಒಂದು ಸೀಬೆಹಣ್ಣು ತರಿಸ್ಕೊಂಡು ಒಂದು ಸೀಬೆಹಣ್ಣು ತಿಂದೆ. ಸೀಬೆಹಣ್ಣು ತಿಂದು ಅಲ್ಲಿಂದ ಮತ್ತೆ ಕರ್ಕೊಂಡು ಅಲ್ಲಿಂದ ನೇರವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಒಂದು PSCಗೆ. ಡಾಕ್ಟ್ರಿಗೆ ಎಲ್ಲೆಲ್ಲಿ ಪೆಟ್ಟು ಬಿದ್ದಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿ BP ಚೆಕ್ ಮಾಡಿದ್ರು. BP ಸ್ವಲ್ಪ ಜಾಸ್ತಿ ಇತ್ತು. ನನಗೆ ಯಾವತ್ತೂ BP ಇರಲ್ಲ, ನಾರ್ಮಲ್ BP, ಅವತ್ತು ಜಾಸ್ತಿ ಇತ್ತು. ಆಮೇಲೆ ಪೆಟ್ಟು ಬಿದ್ದಿರೋದು ಏನೇನೆಲ್ಲ ಕೇಳಿ ಅವ್ರಿಗೆ ಹೇಳಿದರು. ತಕ್ಷಣ ನೀವೊಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಚೆಸ್ಟ್ ಪೇಯ್ನು ಅಂತಿದ್ದಾರೆ, ಲಿವರ್ ಒಳಗಡೆ ಮೂಗೇಟು, ಹೊರಗಡೆ ಮೂಗೇಟು ಬಿದ್ದಿದೆ, ಒಳಗೇನಾಗಿದೆ ಗೊತ್ತಿಲ್ಲ, ಒಂದು ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮಾಡಿಸಿ ಅಂತೇಳಿ ಅವ್ರು ಬರೆದು ಕೊಟ್ಟರು. ಅವ್ರು ಹೆಂಗೆ ಬರೆದು ಕೊಟ್ಟು ಹೇಳ್ತಿದ್ದಾಗೆ ಮತ್ತೆ ನನ್ನನ್ನು ಹೊರಗಡೆ ಕೂರಿಸಿ ಪೊಲೀಸ್ ಆಫೀಸರ್ಸೇ ಒಳಗೋದ್ರು. ಏನು ಮಾತಾಡಿದ್ರು ಡಾಕ್ಟರ್ ಹತ್ರ ಗೊತ್ತಿಲ್ಲ, ಏನು ಬರ್ಸ್ಕೊಂಡು ಫೈನಲ್ ರಿಪೋರ್ಟ್ ಕೊಟ್ಟರು ನನಗೆ ಗೊತ್ತಿಲ್ಲ. ಆಮೇಲೆ ಕೋರ್ಟಿಗೆ ಕರ್ಕೊಂಡು ಬಂದರು. ಇಲ್ಲಿರೋದು ಈ ರೀತಿ ನಿಗೂಢವಾಗಿ ಯಾಕೆ ನಡ್ಕೊಂಡ್ರು, ನನಗೆ ಅನುಮಾನ ಇರೋದು ಏನೋ ಸಂಚು ನಡೆಸಿದ್ರು ಅಂತ ನನಗೆ ಅನುಮಾನ. ಕಬ್ಬಿನ ಗದ್ದೆ, ಕ್ರಷರು ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಇತ್ತೇನೋ ಅಂತ ನನಗೆ ಅನುಮಾನ. ಯಾಕೆಂದರೆ ವಿಧಾನ ಪರಿಷತ್ತಿನ ಒಳಗೇನೆ ನಿನ್ನನ್ನು ನೋಡ್ಕೊಳ್ತೀವಿ, ಹೊರಗಡೆ ಬಾ ಅಂತ ಧಮಕಿ ಹಾಕಿ, ನಿನ್ನ ವಿಧಾನ ಮಂಡಲದ ಮೊಗಸಾಲಿನಲ್ಲೇ ನಿನ್ನ ಪೀಸ್ ಮಾಡಿ ಕಳಿಸ್ತೀವಿ ಅಂತ ಬೆದರಿಕೆ ಹಾಕಿ ಹಲ್ಲೆ ಮಾಡಿದರು. ಇದೆಲ್ಲ ನಡೆದಿದ್ದನ್ನು ನೋಡಿದಾಗ ನನಗೆ ಈ ಥರ ಯೋಚನೆಗಳು ಬರೋಕ್ಕೆ ಶುರುವಾಯಿತು. ಇದೆಲ್ಲ ಮಾಡೋಕ್ಕೇನೆ ನಾನು ಹಿಂಗೆ ಕರ್ಕೊಂಡು ಬಂದಿರ್ಬೋದಾ, ಮಾಧ್ಯಮದಲ್ಲಿ ಬರೆದಿದ್ದರೆ ನನ್ನ ಗತಿ ಏನಾಗ್ತಿತ್ತು, ಕೇಶವ ಪ್ರಸಾದ್ ಬರೆದಿದ್ದರೆ ನನ್ನ ಗತಿ ಏನಾಗ್ತಿತ್ತು, ಅಲ್ಲಲ್ಲಿ ಸ್ಥಳೀಯ ಕಾರ್ಯಕರ್ತರು ಬರೆದಿದ್ದರೆ ನನ್ನ ಗತಿ ಏನಾಗ್ತಿತ್ತು ಅಂತ ನಾನು ಯೋಚನೆ ಮಾಡಿದೆ. ಕೊನೆಗೆ ಕೋರ್ಟಿಗೆ ಕರ್ಕೊಂಡು ಬಂದಾಗ ಎಲ್ಲವನ್ನು ಸಂಕ್ಷಿಪ್ತವಾಗಿ ಈ ಎಲ್ಲವನ್ನು ನಾನು ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿಸಿದ್ದೀನಿ. ಅವ್ರು ಎಲ್ಲೆಲ್ಲಿಂದ ಕರ್ಕೊಂಡು ಹೋದ್ರು ಅನ್ನೋದು ಊರುಗಳ ಹೆಸರನ್ನು, ನನಗೂ ನೆನಪಿದ್ದನ್ನು, ನಾನು ನೋಡಿದ್ದನ್ನು ಊರುಗಳ ಹೆಸರನ್ನು ಹೇಳಿದ್ದೀನಿ. ಮತ್ತು ಏನೇನು ಮಾಡಿದರು ಅನ್ನೋದನ್ನು ದಾಖಲು ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ನಾನು ಕೇಳಲಿಕ್ಕೆ ಬಯಸೋದು, ನೀವು ಒಬ್ಬ ಜನಪ್ರತಿನಿಧಿಗೆ ಹಿಂಗೆ ನಡೆಸ್ಕೊಂಡ್ರಿ, ನಾನು ಕೊಟ್ಟ ದೂರನ್ನು ಸ್ವೀಕಾರ ಮಾಡಲಿಲ್ಲ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟ ದೂರನ್ನು ಸ್ವೀಕಾರ ಮಾಡಿದ್ರಿ, ನಾನು ಕೊಟ್ಟ ದೂರನ್ನು ಸ್ವೀಕಾರ ಮಾಡಲಿಲ್ಲ, FIR ರಿಜಿಸ್ಟರ್ ಮಾಡಲಿಲ್ಲ. ನನ್ನ ಮೇಲೆ ಹಲ್ಲೆ ಆಗಿರೋದಕ್ಕೆ ವಿಜುವಲ್ಸ್ ಇದೆ, CCTV ಅಲ್ಲದೆ ಮಾರ್ಷಲ್ಗಳು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ನೀವೇನು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕೊಟ್ಟಿದ್ದೀರಿ, ಅದು ಬಿಟ್ಟರೆ ಬೇರೆ ಇನ್ನೇನು ನಿಮ್ಮ ಹತ್ರ ಇಲ್ಲ. ಆದರೆ ನನ್ನ FIR ರಿಜಿಸ್ಟರ್ ಆಗಲಿಲ್ಲ. ಕಾನೂನು ಎಲ್ರಿಗೂ ಸಮಾನವೋ ಹೌದೋ ಅಲ್ವೋ? ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಎಲ್ರಿಗೂ ಸಮಾನ ಹಕ್ಕು ಕೊಟ್ಟಿದೆ. ನೀವೇನು ಮಾಡಿದ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೆ ವಿಶೇಷ ಹಕ್ಕು ಕೊಟ್ರಿ, ನನ್ನ ಹಕ್ಕನ್ನು ಕಿತ್ಕೊಂಡ್ರಿ. ನೀವು ನಡ್ಕೊಂಡ ರೀತಿ ಸಾಮಾನ್ಯ ಜನರಿಗೂ ನಡೆಸ್ಕೊಳ್ಳುವ ರೀತಿ ಅಲ್ಲ, ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದೆ.
ಆ ರೀತಿ ನೀವು ನಡ್ಕೊಂಡ್ರಿ. ನನ್ನನ್ನು ಯಾವಾಗ ನೀವು ಕಸ್ಟಡಿಗೆ ತಗೊಂಡ್ರಿ? ಅದನ್ನು ಯಾಕೆ ಇಂಟಿಮೇಟ್ ಮಾಡಲಿಲ್ಲ? ನನಗೆ ನೋಟಿಸ್ ಕೊಟ್ರಾ? ಯಾವಾಗ ನೋಟಿಸ್ ಕೊಟ್ಟಿದ್ದೀರಿ? ನೋಟಿಸ್ ಕೊಟ್ಟು ನಾನು ವಿಚಾರಣೆಗೆ ಬರದೇ ಇದ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡಬೇಕು. ನೀವೆಲ್ಲಿ ನೋಟಿಸ್ ಕೊಟ್ಟಿದ್ದೀರಿ ನನಗೆ? ವಿಧಾನಸಭಾ ಸಭಾಧ್ಯಕ್ಷರ ಅನುಮತಿ ನೀವು ಪಡೆದಿದ್ರಾ?